ಬರಬೇಡಿ ಹಾಂ ಅಪ್ಪ ಹಾಂ ಬೇರೆ ಬಿಡಿದಾರು ಬರ್ರಿ ಬಾರಿ ಇನ್ನೊಬ್ರು ಬರ್ಲಿ ಬಿಡ ಮತ್ತೆ ಬರ್ರಿ ನೀರು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬ್ಲಾಗ್ಸ್. ಎಲ್ಲರೂ ಇದರಲ್ಲಿ ಚೆನ್ನಾಗಿರುತ್ತೆ ಭಾವಿಸ್ತೀನಿ. ನಾನು ಎಲ್ಲಿದ್ದೀನಪ್ಪ ಅಂತ ಅಂದ್ಕೊಂಡ್ರೆ ಈ ಬ್ಲಾಗ್ ನಾವಾಗಲೇ ಸ್ಟಾರ್ಟಿಂಗ್ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ನಾನು ನನ್ನ ಫ್ರೆಂಡ್ ಮದುವೆಗೆ ಬಂದಿದ್ದೀನಿ. ನೆಕ್ಸ್ಟ್ ನೋಡೋಣ ಯಾವ್ಯಾವ ಥರ ಏನೇನೆಲ್ಲ ನನ್ನ ಫ್ರೆಂಡ್ ಮದುವೆ ಮಾಡ್ತೀವಿ, ಯಾವ ಥರ ಅವಳು ರೆಡಿ ಆಗಿದ್ದಾಳೆ ಎಲ್ಲನೂ ಪ್ರತಿಯೊಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅವಳ ಮದುವೆ ಫುಲ್ ವೀಡಿಯೋನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಸ್ಟಾರ್ಟ್ ಇಟ್. ಕಲ್ಯಾಣ ಮಂಟಪ ಎಂಟರ್ ಆದ ತಕ್ಷಣ ಫಸ್ಟ್ಲಿ ಅವಳಿಗೆ ಸೀರೆ ಚೇಂಜ್ ಮಾಡಬೇಕಾಗಿತ್ತು. ಮೇಕಪ್ ಸ್ಟಾರ್ಟ್ ಮಾಡಿದರು. ಅವಳಿಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವೆಲ್ಲರೂ ಅಲ್ಲಿದ್ದಿದ್ದಿಲ್ಲ. ನೆಕ್ಸ್ಟ್ ನಾವು ಹೊರಗಡೆ ಹೋಗಿದ್ವಿ, ಬಿಕಾಸ್ ನಾವು ಯಾರು ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಅಂತ ಹೇಳಿದರು. ಸೊ ಹೊರಗಡೆ ಹೋಗಿ ನಾವು ನನ್ನ ಫ್ರೆಂಡ್ಸ್ ಜೊತೆ ಸುಮ್ಮನೆ ಹಾಯ್, ಲುಕಿಂಗ್ ಬ್ಯೂಟಿಫುಲ್. ದೀಪಾ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಿಲ್ಲ ಗೊತ್ತಾ ನೀನು? ಹಾಯ್ ಗಾಯ್ಸ್, ಮದುವೆ ಕಾರ್ಯಕ್ರಮ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಇದ್ರು. ಮೊದಲಿಗೆ ಬೀಗರು ಕೂತ್ಕೊಂಡು ಅದೇನು ಶಾಸ್ತ್ರ ಮಾಡ್ತಿದ್ರು.
ಅರಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ. ತಿಳಿದು ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದೆ. ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಹೀಗ ನನ್ನಲ್ಲಿ ಎಂದು ಕೂಡ ಬೆಚ್ಚಗಿರು ನೀ. ರಿಸೆಪ್ಷನ್ದೆಲ್ಲ ಫೋಟೋ ಅದೆಲ್ಲ ನಡೀತಿತ್ತು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಊಟಕ್ಕಂತ ಬಂದಿದ್ವಿ. ಅಲ್ಲಿ ಅವಿ ಕೂಡ ಎಲ್ಲ ಸ್ಟೇಜ್ ಮೇಲೆಲ್ಲ ಫೋಟೋಸ್ ಕಂಪ್ಲೀಟ್ ಮುಗಿಸ್ಕೊಂಡು ಊಟಕ್ಕಂತ ಜೋಡಿಗಳು ಬಂದಿದ್ರು. ಅಲ್ಲಿ ಅವ್ರ ಅಮ್ಮ ಪಾಪ ಅವಳ ಜೊತೆಗೆ ಮಾತಾಡ್ತಿದ್ರು. ಅವಳು ಪಾಪ ಫೀಲ್ ಆಗ್ತಿದ್ರು. ಅವಳದು ನೆಕ್ಸ್ಟ್ ಊಟ ಅವಳದು ಮುಗಿಸ್ಕೊಂಡು ಸ್ವಲ್ಪ ಫೋಟೋಶೂಟ್ ತೆಗೆಯೋದಿತ್ತು. ಇವಳು ಅಭಿನವ್ರ ತಂಗಿ. ನೆಕ್ಸ್ಟ್ ಫೋಟೋ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮಲ್ಗೋಕ್ಕೆ ಹೋದ್ವಿ. ನೈಟ್ ಆಲ್ರೆಡಿ ಲೇಟಾಗಿ ಹೋಗಿತ್ತು. ನಡ್ರಿ ಗೈಸ್ ಹೋಗೋಣ, ಲೆಟ್ಸ್ ಗೋ. ನೆಕ್ಸ್ಟ್ ನಾವು ನಮ್ಮ ರೂಮಿಗೆಲ್ಲ ಹೊರಟೋದ್ವಿ. ಡ್ರೆಸ್ ಟು ಈ ರೂಮ್ಸ್ನಲ್ಲಿ ಇದ್ದಾರ ಅಲ್ಲ, ಈ ರೂಮ್ನಲ್ಲಿ ಏನು ಫೀಲ್ ಆಗ್ತೈತೆ ನಿಮಗೆಲ್ಲ ಈಗ? ಫಸ್ಟ್ ರೂಮ್ ಆ ಕಡೆಯಿಂದ ಏನೇನು ಹಾಂ. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ವಿ. ನೆಕ್ಸ್ಟ್ ಪಾರ್ಟ್ 2 ಮದುವೆ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್ ಎಲ್ರಿಗೂ. ಬಾಯ್ ಬಾಯ್.